ಶ್ರೀ ದುರ್ಗಾ ಶಕ್ತಿ ಸಪ್ತಶತಿ ಋಷಿ ಪ್ರಜ್ಞಾ ಆಂದೋಲನದಿಂದ ಇದೇ ಮೊದಲ ಬಾರಿಗೆ ದಾವಣಗೆರೆಯ ಸದ್ಯೋಜಾತ ಶಿವಾಚಾರ್ಯ ಮಹಾಸ್ವಾಮಿಗಳ ಮಠದಲ್ಲಿ ಜನವರಿ 24-25ರಂದು ಶ್ರೀ ದುರ್ಗಾ ಸಪ್ತಶತಿ ಸಾಮೂಹಿಕ ಪಾರಾಯಣ, ಅಗ್ನಿಹೋತ್ರ, ಆಶ್ಲೇಷ ಬಲಿ ಪೂಜೆ ಹಾಗೂ ಶ್ರೀ ಧನ್ವಂತರಿ ಹೋಮವನ್ನ ನೆರವೇರಿಸಲಾಯಿತು. ಸಾವಿರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಪೂಜಾರಿ ರಾಜೇಶ್ ಪುಕ್ಕಾಳೆ ಮಾತನಾಡಿ, ಸುಮಾರು 1008 ಗಿಡಮೂಲಿಕೆಗಳಿಂದ ಧನ್ವಂತರಿ ಯಾಗ ಮಾಡಲಾಗಿದ್ದು, ಲೋಕ ಕಲ್ಯಾಣಾರ್ಥಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದು ದುರ್ಗಾ ಸಪ್ತಶತಿ ಋಷಿ ಪ್ರಜ್ಞೆ ಆಂದೋಲನ ಅಂತ ಹೇಳಿ ದಾವಣಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಕಾರ್ಯಕ್ರಮ ನಡೀತಾ ಇರೋದು. ನರೇಂದ್ರ ಗುರೂಜಿ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಲೋಕ ಕಲ್ಯಾಣಾರ್ಥವಾಗಿ ಕರ್ನಾಟಕ ತುಂಬ ಎಲ್ಲ ಊರಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾನೆ ಇರ್ತದೆ. ಆದರೆ ದಾವಣಗೆರೆಯಲ್ಲಿ ಇದು ಮೊಟ್ಟಮೊದಲ ಬಾರಿಗೆ ನಡೀತಾ ಇದೆ. ನೆನ್ನೆ ಅಗ್ನಿಹೋತ್ರ ಮತ್ತು ಇವತ್ತು ಧನ್ವಂತರಿ ಯಾಗ ನಡೀತಾ ಇದೆ. 1008 ಗಿಡಮೂಲಿಕೆಗಳಿಂದ ಇವತ್ತು ಧನ್ವಂತರಿ ಯಾಗ ಇಲ್ಲಿ ನಡೀತಾ ಇರೋದು. ಇದು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. 1008 ಗಿಡಮೂಲಿಕೆಗಳಿಂದ ಎಲ್ಲ ಭಕ್ತರ ಕಡೆಯಿಂದಾನೇ ಅದು ಪೂರ್ಣಾಹುತಿಗೆ ಆಹುತಿ ಕೊಡಿಸ್ತಾ ಇದ್ದಾರೆ. ಇದರಿಂದ ಶುದ್ಧೀಕರಣ ಆಗಬೇಕು ಅಂಥೇಳಿ ಲೋಕ ಕಲ್ಯಾಣಾರ್ಥವಾಗಿ ಶುದ್ಧೀಕರಣಕ್ಕೋಸ್ಕರ ಈ ಯಜ್ಞ ಮಾಡ್ತಾ ಇರೋದು. ತಾಯಿ ಆದೇಶದ ಮೇರೆಗೆ ಈ ಯಜ್ಞ ನಡೀತಾ ಇರೋದು. ಈಗ ನಿನ್ನೆ ಮತ್ತು ಇವತ್ತು ಸೇರಿ ಸುಮಾರು 3000 ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ನಿನ್ನೆಯಿಂದನೇ ಈ ಕಾರ್ಯಕ್ರಮ ನಡೀತಾ ಇದೆ.